ತಮಿಳ್ನಾಡಲ್ಲಿ ಎಲ್ಲ ಮುಸಲ್ಮಾನರು ತಮಿಳ್ ಮಾತಾಡಬೇಕು, ಮಾತಾಡ್ತಾರೆ. ಅವರ ಧರ್ಮ ಅದು. ಕೇರಳದಲ್ಲಿ ಮಲಯಾಳಿ ಮಾತಾಡ್ತಾರೆ, ಮಾತಾಡ್ತಾರೆ. ಕರ್ನಾಟಕದಲ್ಲಿ ಮಾತಾಡ್ಸಪ್ಪ ನೋಡೋಣ. ಇನ್ನೂ ಇದೇ ಬಂದಿಲ್ಲ ಅವ್ರಿಗೆ, ಏನೋ ಆಕ್ಸೆಂಟೇ ಬಂದಿಲ್ಲ. ಆಕ್ಸೆಂಟೇ ಬಂದಿಲ್ಲ. ನಮ್ದಕ್ಕೆ ಅನ್ನೋದ್ರಾಗೆ ಇದ್ದೀರಿ ಇನ್ನು ನಾವು. ನಮ್ದಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ನಮ್ದಕ್ಕೆ ಅಂತ ನಮ್ದಕ್ಕೆ ಇಲ್ಲ. ಅಲ್ಲಿ ಕೇರಳದಲ್ಲಿ ನಮ್ದಕ್ಕೆ ಇಲ್ಲ, ಕರ್ನಾಟಕದಲ್ಲಿ ನಮ್ದಕ್ಕೆ. ಕೋಗಿಲಿ ನೋಡಿದ್ರಲ್ಲ, ಕೋಗಿಲಲ್ಲಿ ಬಾಂಗ್ಲಾದೇಶದವ್ರಿಗೆಲ್ಲ ಸೈಟ್ಗಳು ಕೊಟ್ಟರಲ್ಲ. ಅಂದ್ರೆ ಇವ್ರಿಗೆ ಭಾಷೆ ಬಗ್ಗೆ ಅಲ್ಲ, ಇವ್ರಿಗೆ ಮಾನಸಿಕವಾಗಿ ಇವರು ಮೆಂಟಲಿ ಭಾಷಾ ಒಡಂಬಡಿಕೆ ಏನಿದೆ, ಮಹಾತ್ಮ ಗಾಂಧೀಜಿ, ನೆಹರು, ಇಂದಿರಾ ಗಾಂಧಿ ಎಲ್ಲ ಪ್ರೈಮ್ ಮಿನಿಸ್ಟರ್ಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲಿಂದ ಹಿಡಿದು ವಾಜಪೇಯಿ ಕಾಲದವರೆಗೂ ಎಲ್ಲರೂ ಕೂಡ ಇದನ್ನ ಅನುಸರಿಸ್ಕೊಂಡ್ ಬಂದಿದ್ರು. ಆಯ್ತು, ಓಕೆ, ನಾಳೆ ಯಾರೋ ನಮ್ಮಲ್ಲಿ ವಿದ್ಯೆ ಕಲಿತಾರಪ್ಪ, IAS ಆಗ್ತಾರೆ, IPS ಆಗ್ತಾರೆ, ಸೈನ್ಸಿಸ್ಟ್ ಆಗ್ತಾರೆ, ಪ್ರೊಫೆಸರ್ ಆಗ್ತಾರೆ. ನಾಳೆ ಬೇರೆ ರಾಜ್ಯಕ್ಕೆ ಹೋದಾಗ ಬಿಟ್ಬಿಡಿ, ಈ ರಾಜ್ಯ ಕರ್ನಾಟಕ ಬಿಟ್ಬಿಡಿ, ಇನ್ನು ಉಳಿದ ಎಲ್ಲಾ ರಾಜ್ಯಕ್ಕೆ ಹೋದಾಗ ಅವ್ರ ಕತೆ ಏನು? ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ಬೇಕಲ್ಲಿ ಹೋಗಿ ಹೇಳಿ. ನಾವು ಎಜುಕೇಶನ್ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ದೇಶದಲ್ಲಿ ಎಲ್ಲ ಕಡೆನೂ ಅಂತಂದ್ರೆ ನೀವು ಯಾವ ಭಾಷೆ ಮಾತಾಡ್ತೀರಾ ಅಲ್ಲಿ? ಇವೆಲ್ಲವನ್ನ ನೋಡ್ಕೊಂಡೆ ಅವರು ತ್ರಿಭಾಷಾ ಸೂತ್ರವನ್ನ ಹಿಂದೆ ಮಹಾತ್ಮ ಗಾಂಧೀಜಿ, ನೆಹರು, ಇಂದಿರಾ ಗಾಂಧಿ ಎಲ್ಲ ಮಾಡಿದ್ರು. ಅದನ್ನ ನಮ್ಮ ಸರ್ಕಾರನು ಕಂಟಿನ್ಯೂ ಮಾಡ್ಕೊಂಡು ಬಂದಿದೆ ಅಷ್ಟೆ. ಈಗ ಕೋಪ, ಮೋದಿ ಮೇಲೆ ಕೋಪ. ಇಂದಿರಾ ಗಾಂಧಿ ಅಲ್ಲ, ನೆಹರು ಅಲ್ಲ, ಅಂದ್ರೆ ಮೋದಿಯವರೇ ತ್ರಿಭಾಷಾ ಸೂತ್ರ ತಂದ್ರು ಅನ್ನೋ ರೀತಿ ಬಿಲ್ಡಪ್ ಈ ಸಿದ್ದರಾಮಯ್ಯನ ಬಿಲ್ಡಪ್. ಅದರಿಂದ ನಿಮ್ಮ ಹುಚ್ಚುತನ, ಇದು ಸರ್ಕಾರದ ಹುಚ್ಚುತನ, ಇದು ಒಳ್ಳೇದಲ್ಲ. ನಿಮ್ಗೆ ಹಂಗೂ ಮಾಡಬೇಕು ಅನ್ಸಿದ್ರೆ ಪ್ರಾರಂಭದಲ್ಲೇ ವಿದ್ಯಾರ್ಥಿಗೆ ಹೇಳಿದ್ರೆ ಅವರ ಪ್ರೆಷಿಯಸ್ ಸಮಯವನ್ನ, ಅವರ ಟೈಮನ್ನ ಉಳಿಸ್ಬೋದಾಗಿತ್ತು. ಆ ಮಕ್ಕಳ ಬಾಳೆಗೂ ಕಲ್ಲು ಹಾಕುವಂತ ಕೆಲಸವನ್ನ ಮಾಡಿದಿರ. ಅದರಿಂದ ಈ ಕಾಂಗ್ರೆಸ್ ಸರ್ಕಾರದ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಇದು ಈ ಎಕ್ಸಾಮ್ ಟೈಮಲ್ಲಿ ಮಾಡಿರೋದು ರಾಜಕಾರಣ ಅಂತ ಅನ್ಸುತ್ತೆ.